ಪಡೆಗೆ ಟೆನ್ಷನ್ ಹೆಚ್ಚಿಸಿದ ಬಾಗಲಕೋಟೆಯ ದಳ್ಳೂರಿ. ದಿಢೀರ್ ಸಿಎಂ ಭೇಟಿಯಾದ ಸಚಿವ ಜಿ ಪರಮೇಶ್ವರ್. ಕೈಪಡೆಗೆ ಟೆನ್ಷನ್ ಹೆಚ್ಚಿಸಿದಂತಹ ಬಾಗಲಕೋಟೆಯ ದಳ್ಳೂರಿ. ದಿಢೀರ್ ಸಿಎಂ ಭೇಟಿಯಾದ ಸಚಿವ ಜಿ ಪರಮೇಶ್ವರ್. ಬಾಗಲಕೋಟೆ ಗಲಾಟೆ ವಿವರಣೆ ನೀಡಿದ ಪರಮೇಶ್ವರ್, ಏನ್ರಿ ಇದೆಲ್ಲ ಕಲ್ಲು ತೂರಾಟ ಎಲ್ಲ ಹೆಂಗಾಯ್ತು? ಗೃಹ ಸಚಿವ ಜಿ ಪರಮೇಶ್ವರ್ಗೆ ಸಿದ್ದರಾಮಯ್ಯ ಪ್ರಶ್ನೆ ಮಾಡಿದ್ದಾರೆ. ಬಾಗಲಕೋಟೆ ಉಪಚುನಾವಣೆ ಬೇರೆ ಬರ್ತಾ ಇದೆ, ಬೈ ಎಲೆಕ್ಷನ್ ಹೊತ್ತಲ್ಲೇ ಇದೆಲ್ಲ ಏನು ಅಂತ ಸಿಎಂ ಪ್ರಶ್ನೆ ಮಾಡಿರುವಂತದ್ದು. ಕಲ್ಲು ತೂರಾಟದ ಪ್ರಕರಣವೇ ಸಾಕು ಬಿಜೆಪಿ ನಾಯಕರಿಗೆ, ಇದನ್ನೇ ಅಸ್ತ್ರವಾಗಿ ಮಾಡ್ಕೋತಾರೆ. ಬಾಗಲಕೋಟೆ ವಿಚಾರವನ್ನೇ ದೊಡ್ಡದಾಗಿ ಮಾಡುತ್ತಾರೆ. ಕಲ್ಲು ತೂರಾಟ ಕೇಸ್ ಎಲೆಕ್ಷನ್ ಮ್ಯಾಟರ್ ಮಾಡ್ತಾರ್ರಿ. ಈಗ ಬಾಗಲಕೋಟೆ ಹೇಗಿದೆ? ಯಾರು ಅರೆಸ್ಟ್ ಆಗಿದ್ದಾರೆ? ಶಿವಾಜಿ ಮೆರವಣಿಗೆ ವೇಳೆ ಕಲ್ಲು ತೂರಾಟ ಯಾಕಾಯಿತು? ಯಾರೇ ಕಿಡಿಗೇಡಿಗಳು ಇದ್ರೂ ಸರಿ, ಅವರ ವಿರುದ್ಧ ಕ್ರಮವನ್ನ ಕೈಗೊಳ್ಳಬೇಕು. ಮುಲಾಜಿಲ್ಲದೆ ಕ್ರಮ ಕೈಗೊಳ್ಳಲು ಅಧಿಕಾರಿಗಳಿಗೆ ಹೇಳಿ ಅಂತ ಎಲೆಕ್ಷನ್ ಹಿನ್ನೆಲೆಯಲ್ಲೇ ಡ್ಯಾಮೇಜ್ ಕಂಟ್ರೋಲ್ ಆಗಬೇಕು. ಹೀಗಂತ ಗೃಹ ಮಂತ್ರಿಗೆ ಖಡಕ್ ಸೂಚನೆಯನ್ನ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಅವರು ಅದನ್ನು ಹೇಳ್ತಾನೆ ಇದ್ದಾರೆ, ಓಲೈಕೆ ಮಾಡ್ತೀವಿ ಅಂತ ಹೇಳ್ತಾನೆ ಇದ್ದಾರೆ. ನಾವು ಒಂದು ಮಾತು ಹೇಳೋದಕ್ಕೆ ಬಯಸ್ತೀನಿ, ಕಾನೂನು ಎಲ್ಲರಿಗೂ ಒಂದೇ. ಕಾನೂನು ಒಬ್ಬರಿಗೊಂದು ಮಾಡಲಿಲ್ಲ, ಕಾನೂನು ಒಂದೇ ಇದೆ. ಯಾರಾದರೂ ಕೂಡ ಇಂಥ ಘಟನೆಗಳು ಮಾಡಿದವ್ರು ನಾವ್ಯಾರು ರಕ್ಷಣೆ ಮಾಡೋಕ್ಕೆ ಹೋಗೋದಿಲ್ಲ. ಅವ್ರನ್ನ ಕಲ್ಲು ತೂರಾಟ ಮಾಡಿ ಕಲ್ಲು ಹೊಡೆದವ್ರಿಗೆ ನೀವು ರಕ್ಷಣೆ ಮಾಡ್ತೀವ? ಈಗ ನಾವು ಅರೆಸ್ಟ್ ಮಾಡ್ತೀವಿ, ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ಯಾರೇ ಆಗಿರಲಿ ಅವ್ರನ್ನ ಯಾರನ್ನೂ ಕೂಡ ನಾವು ರಕ್ಷಣೆ ಮಾಡೋದಿಲ್ಲ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಭಾಳ ಕಟುವಾಗಿ ಹೇಳಿದ್ದಾರೆ. ಆ ಪುಂಡ್ರಗಳಿಗೆ ನಾವು ಬಿಡೋದಿಲ್ಲ ಅಂತ. ಅದನ್ನು ನಾನು ಕೂಡ ಪುನರುಚ್ಚಾರ ಮಾಡ್ತೀನಿ. ಯಾರನ್ನೂ ಕೂಡ ನಾವು ರಕ್ಷಣೆ ಮಾಡೋ ಪ್ರಶ್ನೆನೇ ಬರೋದು. ಓಲೈಕೆ ಪ್ರಶ್ನೆ ಏನು ಬರುತ್ತೆ? ಓಲೈಕೆ ಮಾಡೋದಕ್ಕೆ ಕಾನೂನು ವಿರುದ್ಧವಾಗಿದ್ದರೆ ಅವ್ರಿಗೆ ಓಲೈಕೆ ಮಾಡ್ತಿಲ್ಲ. ಅದೇ ಕಂಟಿನ್ಯೂ ಇದೆ. ಮೆರವಣಿಗೆ ಊರ ಆಚೆ ಒಂದು ನವನಗರ ಅಂತ ಏನೋ ಇದೆ, ಒಂದು 3-4 ಕಿಲೋಮೀಟರ್ ದೂರದಲ್ಲಿದೆ. ಅಲ್ಲಿಗೆ ಏನು ಕ್ಲ್ಯಾಂಪ್ ಮಾಡಿಲ್ಲ ಅವರು. ಅದನ್ನು ಸ್ಥಳೀಯವಾಗಿ ನೀವು ತೀರ್ಮಾನ ಮಾಡಿ ಅಂತ ಹೇಳಿದ್ದೇನೆ ನಾನು. ಯಾಕೆಂದರೆ ಅವರು ಅಲ್ಲಿ ಸಿಚುವೇಶನ್ ನಾವು ಇಲ್ಲಿಂದ ಹೇಳೋಕ್ಕಾಗಲ್ಲ, ಅವರೇ ಮಾಡ್ಕೊಂಡು. ಇಸಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ಪ್ರತಿನಿಧಿ ದೀಪಾ. ಎಸ್ ದೀಪಾ, ಬಾಗಲಕೋಟೆ ದಳ್ಳೂರಿ ಎಲೆಕ್ಷನ್ ಟೈಮ್ನಲ್ಲೇ ಆಗ್ತಿರೋದಕ್ಕೆ ಕಾಂಗ್ರೆಸ್ ಪಡೆಗೆ ಟೆನ್ಷನ್ ಆಗಿದೆಯಾ ಅಂತ ಸಿಎಂ ವರೆ ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಏನಿದೆ ಹೆಚ್ಚಿನ ಮಾಹಿತಿ? ಮಂಜರಿ, ಬಾಗಲಕೋಟೆಯಲ್ಲಿ ಶಿವಾಜಿ ಜಯಂತಿ ಅಂದ್ರೆ ಶಿವಾಜಿ ಕಾರ್ಯಕ್ರಮದಲ್ಲಿ ನಡೆದಂತಹ ಘಟನೆ ಏನಿದೆ, ಆ ಘಟನೆ ಸಂಬಂಧ ಈಗ ಆಲ್ರೆಡಿ ಪೊಲೀಸ್ ಇಲಾಖೆ ಒಂದಿಷ್ಟು ಜನರನ್ನ ಅರೆಸ್ಟ್ ಮಾಡುವಂಥದ್ದು, ಯಾರು ತಪ್ಪಿತಸ್ಥರು ಅನ್ನುವಂತಹ ವಿಚಾರಣೆಗಳೆಲ್ಲ ಪ್ರಾರಂಭ ಆಗಿದೆ. ಆದ್ರೆ ಬಾಗಲಕೋಟೆ ಚುನಾವಣೆ ಕೂಡ ಅಂದ್ರೆ ಉಪಚುನಾವಣೆ ಕೂಡ ಅಲ್ಲಿ ಇರೋದ್ರಿಂದ ಒಂದಿಷ್ಟು ಸಮಸ್ಯೆಗಳು ಕೂಡ ಮುಂದೆ ಆಗ್ತವೆ ಅನ್ನುವಂತಹದ್ದು. ಯಾಕಂದ್ರೆ ಇಲ್ಲಿ ಮತ್ತೆ ಕೋಮುಗಲಭೆ ಅನ್ನುವಂತಹ ವಿಚಾರಗಳು ಶುರುವಾಗಿದೆ. ಏನು ಮಸೀದಿಯಿಂದ ಕಲ್ಲು ಬಂತು ಅನ್ನುವಂತಹದ್ದು ಶುರುವಾಗಿದೆ. ಎಲ್ಲವೂ ಕೂಡ ಒಂದು ಹಂತಕ್ಕೆ ಬಿಜೆಪಿಯವರು ಇದನ್ನ ಹೆಚ್ಚಿನದಾಗಿ ಪ್ರಮೋಟ್ ಮಾಡ್ತಾ ಇದ್ದಾರೆ ಅಥವಾ ಪ್ರಚೋದನೆ ರೀತಿಯಲ್ಲಿ ಮಾಡ್ತಿದ್ದಾರೆ ಅನ್ನುವಂತಹದ್ದು ಕೂಡ ಚರ್ಚೆ ಆಗ್ತಾ ಇದೆ. ಅದರ ಬೆನ್ನಲ್ಲೇ ಇವತ್ತು ಪರಮೇಶ್ವರ್ ಕೂಡ ಸಿಎಂ ಸಿದ್ದರಾಮಯ್ಯ ಅವ್ರನ್ನ ಭೇಟಿ ಮಾಡಿದ್ರು. ಆಗ್ತಾ ಇರುವಂತಹ ಅಂದ್ರೆ ವಾಸ್ತವತೆ ಏನಿದೆ ಅದನ್ನ ತಿಳಿಸೋದು, ಜೊತೆಗೆ ಏನೆಲ್ಲ ಕ್ರಮ ವಹಿಸಿದ್ದಾರೆ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಒಂದಿಷ್ಟು ಮಾಹಿತಿಯನ್ನ ನೀಡಿದ್ದಾರೆ. ಪ್ರಮುಖವಾಗಿ ಅಂದ್ರೆ ಸಹಜವಾಗಿ ಸರ್ಕಾರ ಅನ್ನುವಂತಹದ್ದು ಬಂದಾಗ ಅಥವಾ ಅಲ್ಲೇನಾದ್ರೂ ಚುನಾವಣೆಗಳು ಅಥವಾ ಇನ್ನಿತರ ಕಾರ್ಯಕ್ರಮಗಳು ಅನ್ನುವಂತಹದ್ದು ಬಂದಾಗ ಈ ರೀತಿಯಾದಂತಹ ವಿಚಾರಗಳು ದೊಡ್ಡ ಮಟ್ಟಿಗೆ ಚರ್ಚೆಯ ಜೊತೆಗೆ ಮ್ಯಾಟರ್ ಕೂಡ ಆಗುತ್ತೆ. ಯಾಕಂದ್ರೆ ಜನಸಾಮಾನ್ಯರ ಮನಸ್ಸಲ್ಲಿ ಏನಿರುತ್ತೆ ಅನ್ನುವಂತಹದ್ದು ಕೂಡ ಮುಖ್ಯವಾಗುವಂತದ್ದು. ಹಾಗಾಗಿ ಇದನ್ನ ಈ ಮಟ್ಟದಲ್ಲಿ ಬಿಡೋದು ಬೇಡ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯ ಒಂದಿಷ್ಟು ಸೂಚನೆ ನೀಡಿದ್ದಾರೆ. ಜೊತೆಗೆ ಶಾಂತಿ ಸಭೆಗಳನ್ನು ಕೂಡ ಮಾಡೋದಕ್ಕೆ ಸೂಚನೆಯನ್ನು ಕೂಡ ನೀಡಿರುವಂತದ್ದು. ಮಂಜರಿ. ಓಕೆ ದೀಪಾ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.